ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯು ಹಸಿರು ವಾತಾವರಣಗಳಿಂದ, ಧನ ಧಾನ್ಯಗಳಿಂದ ತುಂಬಿತ್ತು. ಜನರು ತೃಪ್ತಿಯ ಜೀವನವನ್ನು ಸಾಗಿಸುತ್ತಿದ್ದರು. ದೇವರ ಕೃಪೆಯಿಂದ, ಆ ಶಿವನ ಕೃಪೆಯಿಂದ ನಮ್ಮ ಜೀವನವು ತುಂಬ ಚೆನ್ನಾಗಿ ನಡೆಯುತ್ತಿದೆ ಎಂಬ ಆನಂದದಲ್ಲಿ ಇದ್ದರು. ಹೀಗಿರುವಾಗ ಆ ಊರಿಗೆ ಒಂದು ದಿನ ಬರಗಾಲವು ಆವರಿಸಿತು. ಜನರು ನೀರಿಗಾಗಿ ಹಾಹಾಕಾರ ಉಂಟಾಯಿತು. ಊರಿನ ಮುಖಂಡರೆಲ್ಲ ಪಂಚಾಯಿತಿ ಸೇರಿದರು. ಊರಿನ ಜನ ಮುಖಂಡರೇ, ಮಳೆ ಬರದ ಕಾರಣ ಜೀವನ ತುಂಬ ಕಷ್ಟಕರವಾಗಿದೆ, ಮುಂದೇನು ಮಾಡುವುದು ಎಂದು ಕೇಳಿದರು. ಆಗ ಊರಿನ ಮುಖಂಡ, ಮಳೆ ಬರಬಹುದು, ಕಾದು ನೋಡೋಣ ಎಂದು ಹೇಳಿದರು. ಹೀಗೆ ಕೆಲವು ದಿನಗಳು ಕಳೆದವು. ಆದರೂ ಮಳೆ ಬರಲಿಲ್ಲ. ಜನರು ಮತ್ತೆ ಸಭೆ ಸೇರಿದರು. ಆಗ ಮುಖಂಡರು, ನೀರಿನ ಬರಗಾಲ ತುಂಬ ಉಂಟಾಗಿದ್ದರಿಂದ ಊರ ವಲಯದಲ್ಲಿ ಒಂದು ನದಿ ಇತ್ತು, ಅಲ್ಲಿಂದ ನೀರು ತರುವುದಾಗಿ ಊರಿನ ಜನ ಮತ್ತು ಮುಖಂಡ ನಿರ್ಧಾರ ಮಾಡಿದರು. ಆದರೆ ಆ ನದಿ ಊರಿನ ತುಂಬ ದೂರವಿತ್ತು. ಒಂದು ಮಡಿಕೆ ನೀರು ತರಲು ಅರ್ಧ ದಿನವೇ ಬೇಕಾಗುತ್ತಿತ್ತು. ಅದರಲ್ಲಿ ನೀರು ತರುವಾಗ ಮಡಿಕೆ ಒಡೆಯುವುದು, ಜನರು ನಿತ್ರಾಣಾಗಿ ಬೀಳುವುದೇ ಹೆಚ್ಚಾಗಿತ್ತು. ಹೀಗಿರುವಾಗ ಜನ ಮತ್ತೆ ಸಭೆ ಸೇರಿದರು. ಊರ ಜನರೆಲ್ಲ ನದಿ ಹತ್ತಿರವೇ ಮನೆ ಮಾಡುವುದಾಗಿ ತಮ್ಮ ನಿರ್ಧಾರ ತೋರಿದರು. ಒಮ್ಮತವು ಊರು ಬಿಡುವುದಾಗಿ ಇತ್ತು. ಹೀಗಿರುವಾಗ ಊರ ಜನ ಊರು ಬಿಡಲು ನಿರ್ಧಾರ ಮಾಡಿದರು. ಆ ಸಮಯದಲ್ಲಿ ಒಬ್ಬ ಸನ್ಯಾಸಿ ಆಗಮಿಸಿದರು. ನೀವು ಊರು ಬಿಡುವುದು ಬೇಡ ಎಂದರು. ಜನರು ಮತ್ತೆ ನಾವು ನೀರಿಗೆ ಏನು ಮಾಡುವುದು ಎಂದು ಕೇಳಿದರು. ನಾನು ನನ್ನ ತಪಸ್ಸಿನ ಶಕ್ತಿಯಿಂದ ನಿಮಗೆ ದಿನಾಲೂ ಬೇಕಾಗುವಷ್ಟು ನೀರನ್ನು ಕೊಡುತ್ತೇನೆ ಎಂದು ಹೇಳಿದರು. ಊರಿನ ಮುಖಂಡ, ಋಷಿಗಳೇ, ನೀವು ಹೇಗೆ ನೀರು ಕೊಡುವಿರಿ ಎಂದು ಕೇಳಿದನು. ಆಗ ಋಷಿವರ್ಯರು, ನೀವು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನಿಮ್ಮ ಮನೆಯ ಹೊರಗಡೆ ಒಂದು ಪಾತ್ರೆಯನ್ನು ಇಡಬೇಕು. ಆ ಪಾತ್ರೆ ಬೆಳಗಾಗುವಷ್ಟರಲ್ಲಿ ತುಂಬುತ್ತದೆ ಮತ್ತು ನೀವು ಒಬ್ಬರ ಪಾತ್ರೆಯನ್ನು ಒಬ್ಬರು ನೋಡದೆ ಹಾಗೆ ಎತ್ತುಕೊಂಡು ಒಳಗಡೆ ಹೋಗಬೇಕು ಎಂದು ತಿಳಿಸಿದರು. ಹೀಗೆ ಋಷಿಗಳು ಜನರಿಗೆ ನೀರಿನ ಉಪಯೋಗವನ್ನು ತಿಳಿಸಿದರು. ಮತ್ತೆ ಜನರ ಜೀವನವು ಮೊದಲಿನಂತೆ ಸುಂದರವಾಗಿ ಇತ್ತು. ಒಂದು ದಿನ ಊರಿನ ಮುಖಂಡ ಊರ ಜನರಿಗೆ ನೀರು ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಹೊರಟರು. ಕೆಲವು ಜನರು ನೀರು ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತಿದೆ ಎಂದರು. ಇನ್ನು ಕೆಲವರು ನಮಗೆ ನೀರು ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತಿಲ್ಲ ಎಂದರು. ಹೌದು ಮುಖಂಡರೇ, ಗುರುಗಳು ಕೊಟ್ಟಂತಹ ನೀರು ನಮಗೆ ಕುಡಿಯಲು, ಅಡುಗೆ ಮಾಡಲು ಮತ್ತು ನಾವು ಬಳಸಲು ಸಾಕಾಗುವಷ್ಟು ನೀರು ಸಿಗುತ್ತಿದೆ ಎಂದರು. ಕೆಲವರಿಗೆ ಹೆಚ್ಚು ನೀರು, ಇನ್ನು ಕೆಲವರಿಗೆ ಕಡಿಮೆ ನೀರು ಬರುವುದನ್ನು ಅರಿತ ಮುಖಂಡ ಋಷಿಗಳಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡಿದರು. ಋಷಿವರ್ಯ, ನೀವು ಕೆಲವು ಜನರಿಗೆ ಹೆಚ್ಚು ನೀರನ್ನು ಒದಗಿಸುತ್ತಿದ್ದೀರಿ, ಆದರೆ ಕೆಲವು ಜನರಿಗೆ ನೀವು ಕಡಿಮೆ ನೀರನ್ನು ಒದಗಿಸುತ್ತಿದ್ದೀರಿ. ಹೀಗೆ ಏಕೆ ಮಾಡುತ್ತಿದ್ದೀರಿ ಎಂದು ಕೇಳಿದರು. ಆಗ ಋಷಿಗಳು ಎಲ್ಲ ಜನರನ್ನು ತಮ್ಮ ತಮ್ಮ ಪಾತ್ರೆಗಳನ್ನು ತೆಗೆದುಕೊಂಡು ನಾನಿರುವ ಕುಟೀರಕ್ಕೆ ಬರಲು ಹೇಳಿ ಎಂದು ಮುಖಂಡನಿಗೆ ತಿಳಿಸಿದರು. ಋಷಿಗಳ ಮಾತಿನಂತೆ ಮುಖಂಡ ಊರಿನ ಜನರಿಗೆ ತಮ್ಮ ತಮ್ಮ ಪಾತ್ರೆಯನ್ನು ತರಲು ತಿಳಿಸಿದರು. ಆಗ ಆ ಪಾತ್ರೆಗಳು, ಕೆಲವರು ದೊಡ್ಡ ಮಟ್ಟದ ಪಾತ್ರೆಗಳನ್ನು ತಂದರೆ ಇನ್ನು ಕೆಲವರು ಸಣ್ಣ ಮಟ್ಟದ ಪಾತ್ರೆಗಳನ್ನು ತರುತ್ತಿದ್ದರು. ಹೀಗಾಗಿ ಕೆಲವು ಜನರಿಗೆ ಹೆಚ್ಚು ನೀರು, ಇನ್ನು ಕೆಲವರಿಗೆ ಕಡಿಮೆ ನೀರು ಸಿಗುತ್ತಿತ್ತು. ಇದನ್ನು ಅರಿತ ಮುಖಂಡ ಋಷಿಗಳಲ್ಲಿ ಕ್ಷಮೆ ಯಾಚಿಸಿದರು. ಋಷಿಗಳು ಊರ ಜನರಿಗೆ ಹೀಗೆ ಹೇಳಿದರು, ನೀವು ಎಂಥ ಮೂರ್ಖ ಮನಸ್ಥಿತಿಯವರು. ನದಿಯು ತುಂಬ ದೂರವಿರುವುದರಿಂದ ಆ ನದಿಯಿಂದ ನೀರು ತರುವುದರ ಬದಲಾಗಿ ನೀವು ಆ ನದಿಯನ್ನು ನಿಮ್ಮ ಊರಿನ ಹತ್ತಿರಕ್ಕೆ ಏಕೆ ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಇದನ್ನು ಅರಿತ ಜನರು ಆ ನದಿಯನ್ನು ಮರುದಿನವೇ ಉಪನದಿಯನ್ನಾಗಿ ಭಾಗ ಮಾಡಿ ತಮ್ಮ ಊರ ಹತ್ತಿರವ ಸಮೀಪದಲ್ಲೇ ಕೊರೆಯಲು ಶುರು ಮಾಡಿದರು ಮತ್ತು ನೀರು ಜನರಿಗೆ ಆನಂದಭರಿತವಾಗಿ ಸಿಗಲು ಶುರು ಮಾಡಿತು. ಜನರು ತಮ್ಮ ಜೀವನವು ಮೊದಲಿನಂತೆ ಆನಂದದಿಂದ, ಸಮೃದ್ಧವಾಗಿ, ಸುಖದಿಂದ ಜೀವನವನ್ನು ನಡೆಸಲು ಶುರು ಮಾಡಿದರು. ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಮ್ಮ ಜೀವನವು ಇರುತ್ತದೆ ಎಂದು ನೀತಿ